ನಮಸ್ಕಾರ ರೀ, ಹೆಂಗಿದ್ರಿ ಎಲ್ಲರೂ? ಇವತ್ತು ಚಳ್ಳಕಾಯಿ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಈ ಚಳ್ಳಕಾಯಿ ಎಲ್ಲ ಸೀಸನ್ ಒಳಗೂ ಅವೈಲೇಬಲ್ ಇರೋದಿಲ್ಲ ರೀ. ಫೆಬ್ರವರಿ ಮತ್ತು ಮಾರ್ಚ್ ಎಂಡ್ವರೆಗೂ ಅಷ್ಟೇ ಸಿಗ್ತಾವೆ. ನಿಮ್ಮ ಕಡೆ ಈ ಚಳ್ಳಕಾಯಿ ಅವೈಲೇಬಲ್ ಇತ್ತಂದ್ರೆ ನಾನು ಹೇಳಿದ ಮೆಥಡ್ ಒಳಗೊಮ್ಮೆ ಉಪ್ಪಿನಕಾಯಿ ಮಾಡಿ ನೋಡ್ರಿ. ಇದ್ರ ಉಪ್ಪಿನಕಾಯಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ. ಆಮೇಲೆ ಚಳ್ಳಕಾಯಿನ ಆದಷ್ಟು ಎಳೆ ಬಿದ್ದಿದ್ದ ತೊಗೊಂಬರ್ರಿ. ಬಲ್ತಿದ್ದ ಚಳ್ಳಕಾಯಿ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಉಪ್ಪಿನಕಾಯಿಗೆ. ಅದ್ರ ಉಪ್ಪಿನಕಾಯಿ ಅಷ್ಟು ಸರಿ ಅನಿಸಲ್ಲ. ಆಮೇಲೆ ನೋಡ್ರಿ, ಇಲ್ಲೇ ಏಪ್ರಿಲ್ವರೆಗೂ ನೀವು ಚಳ್ಳಕಾಯಿ ತೊಗೊಂಡ್ರಿ ಅಂತಂದ್ರೆ ಅವು ಬಲ್ತಿರ್ತಾವೆ. ಮಾರ್ಚ್ ಒಳಗೆ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಎಳೆ ಚಳ್ಳಕಾಯಿ ಸಿಗ್ತಾವೆ ನಿಮ್ಗೆ. ಸೊ ನಾನು ಮೊನ್ನೆ ಮಾರ್ಕೆಟಿಗೆ ಹೋಗಿದ್ದೆ, ಒಂದಿಷ್ಟು ಚಳ್ಳಕಾಯಿ ತೊಗೊಂಬಂದೇನಿ. ನಿಮಗೂ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ತೋರಿಸಿದ್ರೆ ಆಯ್ತು ಅಂತಂದು. ಇವಿಷ್ಟು ಚಳ್ಳಕಾಯಿನೂ ನಾನು ನೀರು ಹಾಕಿ ಒಂದು ರೌಂಡ್ ವಾಶ್ ಮಾಡಿಕೊಂಡೆ. ಧೂಳದು ಇತ್ತಂದ್ರೆ ಕ್ಲೀನ್ ಆಗ್ತೈತಿ. ಆಮೇಲೆ ಇದ್ರದ್ದು ಜಾಸ್ತಿ ನೀರಿನ ಅಂಶ ಇರಬಾರ್ದ್ರಿ. ಸೊ ಒಂದು ರೌಂಡ್ ನೀರೆಲ್ಲ ಬಸಿ ಹಾಕಿಟ್ಟು ಒಂದು ಅರ್ಬಿಲೆ ಎಷ್ಟು ಚಳ್ಳಕಾಯಿನೂ ಒರೆಸ್ಕೊಂಬಿಡೋಣಂತ. ಈ ಚಳ್ಳಕಾಯ್ದು ತುಂಬೆಲ್ಲ ಬಿಡಿಸ್ಕೊಂಡು ಉಪ್ಪಿನಕಾಯಿ ಹಾಕ್ಬೇಕ್ರಿ, ಇಲ್ಲಾಂದ್ರೆ ಭಾಳ ಬೇಗ ಕೊಳೋದು ಬಿಡ್ತೈತೆ ತುಂಬಿಟ್ಕೊಂಡು ಹಾಕಿದ್ರಿ ಅಂತಂದ್ರೆ. ಮೊದಲು ಚಳ್ಳಕಾಯಿ ಹೆಂಗೆ ಅಂತಂದ್ರೆ ಕಾಲ್ಪೋಗಟ್ಲೆ ಕೊಡ್ತಿದ್ರು. ತುಂಬೆಲ್ಲ ಬಿಡಿಸಿದ್ದು ಕ್ಲೀನ್ ಇದ್ದಿದ್ದು ಚಳ್ಳಕಾಯಿ ಮಾರಕ್ಕೆ ಸಿಗ್ತಿತ್ತು. ಈಗ ನೋಡ್ರಿ, ಕಸ ಕಡ್ಡಿ ಎಲ್ಲ ಕೊಟ್ಟು 4 ಕಾಲ್ಪೋ ಚಳ್ಳಕಾಯಿ ತಂದೆ ನಾನು. ಬಿಡಿಸಿ ಆಗಿಂದ ಬರೀ 3 ಕಾಲ್ಪೋ ಸಿಕ್ಕೈತೆ ನನಗೆ. ಸೊ ನೋಡ್ರಿ, ಈ ಚಳ್ಳಕಾಯಿ ಸ್ವಲ್ಪ ಲಾಳಿ ಇರ್ತೈತಿ. ಆಮೇಲೆ ನಾನು ನೀಟಾಗಿ ಅರ್ಬಿಲೆ ಎಲ್ಲ ನೀರೆಲ್ಲ ಒರೆಸ್ಕೊಂಬಿಡ್ತೀನಿ. ಆಮೇಲೆ ಈ ಥರ ತುಂಬನ್ನು ಬಿಡಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಸೀಸನ್ ಇದ್ದಾಗ ಈ ಥರ ಚಳ್ಳಕಾಯಿ ತಂದು ಉಪ್ಪಿನಕಾಯಿ ಮಾಡಿದ್ರೆ ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡ್ತೀರಿ ಅಂತಂದ್ರೆ 1 ವರ್ಷ ಇಟ್ಕೊಂಡು ತಿನ್ಬೋದು. ಹೊರಗೆ ಇಡ್ತೀರಿ ಅಂತಂದ್ರೆ 2 ತಿಂಗಳಷ್ಟೇ ರೀ, ಜಾಸ್ತಿ ದಿನ ತಡೆಯೋದಿಲ್ಲ ಇದು ಉಪ್ಪಿನಕಾಯಿ. ಒಂದು ರೌಂಡ್ ಮಾರ್ಕೆಟಿಗೆ ಹೋದ್ರೆ ರೀ ಎಲ್ಲ ಸಿಗ್ತಾವ್ರಿ. ಅಂದ್ರೆ ಈಗ ಬೇಸಿಗೆ ಅಲ್ಲ, ಉಪ್ಪಿನಕಾಯಿ ಹಾಕಕ್ಕೆ ಅಥವಾ ಬಳಕದ ಮೆಣಸಿನ್ಕಾಯಿ ಮಾಡೋಕೆ, ಶಾಂಡ್ಗಿ ಮಾಡೋಕೆ ಇದೇ ಸೀಸನ್. ಚಲೋ ಬಿಸಿಲು ಇರ್ತೈತಿ, ಎಲ್ಲ ಒಣಗಿ ಬಿಡ್ತೈತಿ. ನಿಮಗೆ ನೆಕ್ಸ್ಟ್ ಬರುವಂಥ ವಿಡಿಯೋಸ್ ಒಳಗೆ ಬಳಕದ ಮೆಣಸಿನ್ಕಾಯಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಆ ಮೆಣಸಿನ್ಕಾಯಿ ಮಾತ್ರ ನೀವು 3 ವರ್ಷ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ರಿ, ಆ ಥರ ಹೇಳ್ತೇನೆ ನಿಮ್ಗೆ. ಸೊ ಈಗ ನೋಡ್ರಿ, ಇಲ್ಲೇ ಇವಷ್ಟು ಚಳ್ಳಕಾಯ್ದು ತುಂಬೆಲ್ಲ ಬಿಡಿಸ್ಕೊಂಡೆ ನಾನು. ಈಗ ಚಳ್ಳಕಾಯಿನ ಒಂದು ರೌಂಡ್ ಕುಟ್ಬೇಕು, ಹಂಗೆ ಉಪ್ಪಿನಕಾಯಿ ಹಾಕೋಂಗಿಲ್ಲ. ಇವನ್ನ ಪೂರ ಕುಟ್ಟಿ ಕ್ರಾಶ್ ಮಾಡೋಕೆ ಹೋಗ್ಬೇಡ್ರಿ. ಈ ಥರ ಒಂದು ಪೆಟ್ಟು ಹಾಕಿದ್ರೆ ಇದು ಓಪನ್ ಆಗಿಬಿಡ್ತೈತಿ. ಇದ್ರೊಳಗೆ ಲಾಳಿ ಇರ್ತೈತೆ ರೀ. ಸೊ ನೋಡ್ರಿ, ಅಷ್ಟು ಚಳ್ಳಕಾಯಿನೂ ನಾನು ಈ ಥರ ಕುಟ್ಟಿ ರೆಡಿ ಇಟ್ಕೋತೀನಿ. ನನ್ನ ಹತ್ರ ಚಳ್ಳಕಾಯಿ ಭಾಳ ಅದಾವ್ರಿ. ನಿಮ್ಗೆ 2 ವೇ ಒಳಗೆ ಉಪ್ಪಿನಕಾಯಿ ಹಾಕೋದು ಹೆಂಗಂತ ನಾನು ಡಿವೈಡ್ ಮಾಡಿ ಹಾಕಿ ತೋರಿಸ್ತೀನಿ ಇವತ್ತು. ಈ ಚಳ್ಳಕಾಯಿ ಏನೈತಲ್ರಿ, ಉಪ್ಪಿನಕಾಯಿ ಹಾಕಿದ ಕೂಡಲೇ ಇಮಿಡಿಯೇಟ್ ಬಿಸಿಲಾಗಿ ಇಡೋಂಗಿಲ್ಲ. ಒಂದಿನ ಇದು ಉಪ್ಪು ಮತ್ತು ಮಸಾಲೆ ಒಳಗೆ ಕಳಿಬೇಕಾಗ್ತೈತಿ. ಆಮೇಲೆ ನೆಕ್ಸ್ಟ್ ಡೇ ಬಿಸಿಲಾಗಿ ಇಡಬೇಕು. ಸೊ ನಾನು ಈ ಚಳ್ಳಕಾಯಿ ಉಪ್ಪಿನಕಾಯಿ ಯಾವಾಗಿದ್ರೂ ನೈಟ್ ಹಾಕ್ತೀನಿ. ಚಳ್ಳಕಾಯಿ ಕುಟ್ಟಿ ಇದಕ್ಕೆ ಮಸಾಲೆ ಗಿಸಾಲೆ ಎಲ್ಲ ಕೂಡಿಸಿ ಒಂದು ರಾತ್ರಿ ಬಿಡ್ತೀನಿ ರೀ. ನೆಕ್ಸ್ಟ್ ಡೇ ಮಾರ್ನಿಂಗನ್ನು ಚಳ್ಳಕಾಯಿ ಉಪ್ಪಿನಕಾಯಿ ಅಷ್ಟೂ ಬಿಸಿಲಾಗಿ ಇಟ್ಬಿಡ್ತೀನಿ. ಈ ಥರ ಅಷ್ಟು ಚಳ್ಳಕಾಯಿನೂ ನಾನು ಕುಟ್ಟಿ ರೆಡಿ ಮಾಡ್ಕೊಂಡೆ ನೋಡ್ರಿ. ಈಗ ಈ ಉಪ್ಪಿನಕಾಯಿಗೆ ನಾನು ಅಷ್ಟೊಂದು ಜಾಸ್ತಿ ಏನು ಮಸಾಲೆ ಯೂಸ್ ಮಾಡೋದಲ್ಲ ರೀ. ಸಿಂಪಲ್ಲಾಗಿ ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸಾಸಿವೆ ತೊಗೊಂಡೇನಿ, ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಬೆಳ್ಳುಳ್ಳಿದ ಸಿಪ್ಪೆ ಎಲ್ಲ ಸುಲ್ಕೊಂಡು ತೊಗೋಬೇಕು. ಎಷ್ಟು ಬೆಳ್ಳುಳ್ಳಿ ಹಾಕ್ತಿರಲ್ಲ ಅಷ್ಟು ಚಲೋ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಕಲ್ಲುಪ್ಪು ತೊಗೊಂಡೇನಿ. ಕೆಂಪು ಖಾರ ಪುಡಿ ಒಂದು 3 ರಿಂದ 4 ಸ್ಪೂನ್ ಐತಿ. ನೆಕ್ಸ್ಟ್ 1 ಸ್ಪೂನ್ ಅರಶಿನದ ಪುಡಿ, ಆಮೇಲೆ ಇಂಗು ತೊಗೊಂಡೇನಿ. ಈಗ ಫಸ್ಟ್ ಏನಂತಂದ್ರೆ ಸಾಸಿವೆ ಮತ್ತು ಉಪ್ಪು ಎರಡನ್ನೂ ಮಿಕ್ಸಿ ಮಾಡ್ಕೋಬೇಕು. ನೀವು ಸಣ್ಣ ಉಪ್ಪು ತೊಗೊಳಕತ್ತೀರಿ ಅಂತಂದ್ರೆ ಜಸ್ಟ್ ಡೈರೆಕ್ಟ್ ಹಾಕ್ಬೋದು. ನಾನು ಕಲ್ಲುಪ್ಪು ತೊಗೊಂಡೇನಲ್ಲ, ಅದಕ್ಕೆ ಸಾಸಿವೆ ಜೊತೆನೇ ಕೂಡಿಸ್ಕೊಂಡೇನಿ. ಅಷ್ಟು ಕ್ವಾಂಟಿಟಿ ಏನು ಮಸಾಲೆ ತೊಗೊಂಡೇನಲ್ಲ, ಇಷ್ಟು ಚಳ್ಳಕಾಯಿಗೆ ಬೇಕಾಗ್ತೈತೆ ರೀ. ಉಪ್ಪದು ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ, ಒಂಚೂರು ಟೇಸ್ಟ್ ನೋಡಿ ಆಮೇಲೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕ್ಕೊಳ್ಳೋಣಂತ. ಆಮೇಲೆ ಇದು ಮಸಾಲಿನ ಮಾಡಿ ನೀವು ಬೇಕಾದ್ರೆ ಸೈಡು ಇಟ್ಕೋಬೋದು. ಇದೇ ಮಸಾಲಿನೇ ನೀವು ಬೇರೆ ಅದಕ್ಕಾರ ಯೂಸ್ ಮಾಡ್ಬೋದು. ಈ ಬೆಳ್ಳುಳ್ಳಿ ನೋಡ್ರಿ ಕ್ರಷ್ ಮಾಡಿನೂ ಹಾಕ್ಬೋದು, ಜಸ್ಟ್ ಒಂದು ಪೆಟ್ಟು ಕುಟ್ಟಿ ಹಾಕ್ಬೋದು. ಆದರೆ ನಾನು ಈ ಥರ ಪೇಸ್ಟ್ ಮಾಡಿ ಹಾಕಕತ್ತೀನಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತಿರಲ್ಲ ಅಷ್ಟು ಚಲೋ ಫ್ಲೇವರ್ ಬರ್ತೈತೆ ರೀ ಇದು ಉಪ್ಪಿನಕಾಯಿಗೆ. ಸೊ ನಾನು ಒಂದು 2-3 ಗಡ್ಡಿ ಬೆಳ್ಳುಳ್ಳಿನ ಸುಲ್ಕೊಂಡು ತೊಗೊಂಡೈತಿ. ಈಗ ಬೆಳ್ಳುಳ್ಳಿ ಮತ್ತು ಈ ಮಸಾಲೆ ಅಷ್ಟನ್ನು ಚಳ್ಳಕಾಯಿ ಜೊತೆ ಕೂಡಿಸ್ಕೊಳಕತ್ತೀನಿ. ಆಮೇಲೆ ಖಾರನೂ ನೀವು ಒಮ್ಮೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಎಷ್ಟು ಬೇಕಷ್ಟು ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನೆಕ್ಸ್ಟ್ ಅರಿಶಿಣದ ಪುಡಿ ಹಾಕ್ಕೊಂಡೆ, ಆಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಳಕತ್ತೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಅಲ್ಲ, ಸೊ ಜಾಸ್ತಿ ಹಿಡಿತೈತಿ. ಇದು ಖಾರ ಜಾಸ್ತಿ ಇರಲ್ಲ. ನೀವು ಗುಂಟೂರು ಹಾಕ್ಕೊಳಕತ್ತೀರಿ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕೋರಿ. ನೆಕ್ಸ್ಟ್ ಹಿಂಗೆ ಹಾಕ್ಕೊಳಕತ್ತೀನಿ. ಹಿಂಗೆ ಒಂಚೂರು ಒಂದು ಅರ್ಧ ಸ್ಪೂನ್ಕಿನ್ನ ಕಡಿಮೆ ಹಾಕೋರಿ. ಯಾಕಂದ್ರೆ ಉಪ್ಪಿನಕಾಯಿ ಕ್ವಾಂಟಿಟಿ ಇಷ್ಟ ಐತಲ್ಲ, ಅರ್ಧ ಸ್ಪೂನ್ಕಿನ್ನ ಕಡಿಮೆ. ಉಪ್ಪಿನಕಾಯಿ ಜಾಸ್ತಿ ಇತ್ತಂದ್ರೆ, ಚಳ್ಳಕಾಯಿ ಜಾಸ್ತಿ ಇತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕಾಗ್ತೈತಿ. ಇವೆಲ್ಲನೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಈ ಚಳ್ಳಕಾಯಿ ಹೆಂಗೆ ಗೊತ್ತೇನ್ರಿ, ಇದು ಜಾಸ್ತಿ ಡ್ರೈ ಆಗ್ತೈತೆ ರೀ. ಇದು ನೀರು ಬಿಡಲ್ಲ. ಇದು ಜಾಸ್ತಿ ನಾವು ಉಪ್ಪು ಹಾಕಿ ಕಲಿಸಿಟ್ರೂ ಈ ಚಳ್ಳಕಾಯಿ ನೀರು ಬಿಡೋದಿಲ್ಲ. ಒಂದು ರೌಂಡ್ ಚಲೋ ತಂಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಗಿಂದ ಇದ್ರೊಳಗೆ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗ್ತೈತಿ. ಒಮ್ಮೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು 5-6 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡ್ರಿ. ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಹಾಕ್ಕೋಬೋದು. ಭಾಳ ನೀರು ಹಾಕಿಬಿಟ್ರೆ ಅಂದ್ರೆ ಉಪ್ಪಿನಕಾಯಿ ನೀರು ಆಗ್ತೈತಿ.
ಈ ಉಪ್ಪಿನಕಾಯಿ ಹೆಂಗಂದ್ರೆ ಭಾಳ ಡ್ರೈ ಇರ್ತೈತೆ ರೀ ಇದು. ಈಗ ಮಿಕ್ಸ್ ಮಾಡಾಗಿಂದ ಹೆಂಗೆ ಇರ್ತೈತಲ್ಲ ಹಿಂಗೆ ಇರ್ತೈತಿ ಇದು. ಸ್ವಲ್ಪ ದಿನ ಕಳತಿಂದನೂ ಇದೇ ಥರ ಇರ್ತೈತಿ. ಅದಕ್ಕೆ ಒಂಚೂರು ನಿಮಗೆ ರಸ ಬೇಕಂದ್ರೆ ಈ ಥರ ನೀರು ಹಾಕ್ಕೋಬೋದು. ಇಲ್ಲ ನಿಮಗೆ ಒಟ್ಟು ಈ ಉಪ್ಪಿನಕಾಯಿ ರಸನ ಬೇಡ ಅಂತಂದ್ರೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಹಂಗೆ ಉಪ್ಪಿನಕಾಯಿ ಹಾಕ್ಬೋದು. ನೋಡಿರಿ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡೆ, ನನಗೊಂಚೂರು ನೀರು ಕಡಿಮೆ ಅನಿಸುತ್ತಿದ್ದೆ. ನೀರು ಹಾಕ್ಕೊಂಡು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಈ ಉಪ್ಪಿನಕಾಯಿ ಏನೈತಲ್ಲ ಇನ್ನು ರಾತ್ರಿ 12ರಿಂದ 15 ತಾಸು ಹಂಗೆ ಜಸ್ಟ್ ಇಟ್ಟರೆ ಮಸಾಲೆ ಎಲ್ಲ ಚಲೋ ಉಪ್ಪಿನಕಾಯಿಗೆಲ್ಲ ಅಂಟ್ಕೊಂಡ್ಬಿಡ್ತೈತಿ. ಆಮೇಲೆ ನೆಕ್ಸ್ಟ್ ಡೇ ಬಿಸಿಲೊಳಗೆ ಇಡೋಣಂತ. ಈ ಚಳ್ಳಕಾಯಿ ಉಪ್ಪಿನಕಾಯಿ ಈ ಥರನೂ ಹಾಕ್ಬೋದು ನೋಡಿರಿ. ಮಿಕ್ಸಿ ಒಳಗೆ ಸಾಸಿವೆ, ಉಪ್ಪು, ಆಮೇಲೆ ಕೆಂಪು ಖಾರ ಪುಡಿ, ಅರಿಶಿನ, ಇಂಗು ಇವಿಷ್ಟನ್ನು ಫಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಇದು ಸಾಸಿವೆ ಚಲೋ ತಂಗೆ ಪೌಡ್ರ್ ಆಗ್ಬೇಕ್ರಿ ಇದು. ಆಮೇಲೆ ಹಳಕ್ಕೆ ಸಾಸಿವೆ ಉಳಿಬಾರ್ದು. ಇವೆಲ್ಲ ಹಾಕ್ಕೊಂಡು ನಾನು ಫಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡ್ಕೋತೀನಿ. ಆಮೇಲೆ ಇದ್ರೊಳಗೆ ನಾನು ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. ಬೆಳ್ಳುಳ್ಳಿ ಆಮೇಲೆ ನೀರು ಹಾಕ್ಕೋಬೇಕು. ಈ ಥರ ಮಾಡೋದ್ರಿಂದ ಉಪ್ಪಿನಕಾಯ್ದು ರಸ ಚಲೋ ತಂಗೆ ಬರ್ತೈತಿ. ಈಗೂ ನೀರು ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಆಗಲೇ ಎಷ್ಟು ಹಾಕ್ಕೊಂಡಿದ್ನಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಹಾಕ್ಕೊಂಡೆ. ನೋಡಿರಿ ಇದನ್ನ ಸಣ್ಣಗೆ ರುಬ್ಕೊಂಡ್ಬಿಡ್ಬೇಕು. ನೀವು ಬೇಕಾದ್ರೆ ಬೆಳ್ಳುಳ್ಳಿನ ಇನ್ನೊಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸಣ್ಣಗೆ ಕುಟ್ಟಿನೂ ಹಾಕ್ಬೋದು. ಬಟ್ ನಾನು ಮಿಕ್ಸಿ ಒಳಗನೆ ಹಾಕ್ಕೊಂಬಿಟ್ಟೆ ಎಲ್ಲನೂ. ಈಗ ಇದಿಷ್ಟೂ ಪೇಸ್ಟನ್ನು ನಾನು ಚಳ್ಳಕಾಯಿ ಜೊತೆ ಕೂಡಿಸ್ಕೊಂಡ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಮಸಾಲೆ ಚಲೋ ಅಂಟ್ಕೊಂಡ್ಬಿಡ್ತೈತೆ ರೀ ಚಳ್ಳಕಾಯಿಗೆ. ಆಮೇಲೆ ಸಾಸಿವೆನೂ ಚಲೋ ಫೈನಾಗೆ ಪೇಸ್ಟ್ ಆಗಿರ್ತೈತಿ. ಸೊ ಇದಷ್ಟನ್ನು ನಾನು ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡಾಗಿಂದ ಟೇಸ್ಟ್ ನೋಡಿರಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಅಥವಾ ಖಾರ ಪುಡಿ ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಈ ಚಳ್ಳಕಾಯಿ ಉಪ್ಪಿನಕಾಯಿಗೆ ನಾನು ಆಯಿಲ್ ಅದು ಹಾಕಕತ್ತಿಲ್ಲ. ನೀವು ಬೇಕಂದ್ರೆ ಆಯಿಲ್ ಪೂರ್ತಿ ಬಿಸಿ ಮಾಡಿ, ಜಾಸ್ತಿ ಬಿಸಿ ಮಾಡಿ ಪೂರ್ತಿ ತಣ್ಣಗೆ ಆಗಿಂದ ಆಯಿಲನ್ನು ಸೇರಿಸ್ಕೋಬೇಕಾಗ್ತೈತಿ. ನಾನು ಫಸ್ಟ್ ರೌಂಡ್ ಏನು ಉಪ್ಪಿನಕಾಯಿ ಮಾಡಿದೆ ಅಲ್ಲ, ಆ ಉಪ್ಪಿನಕಾಯಿ ಮತ್ತು ಈ ಉಪ್ಪಿನಕಾಯಿನ ನೀವು ಕಂಪೇರ್ ಮಾಡ್ಕೋಬೋದು. ಫಸ್ಟ್ ಮಾಡಿದ ಉಪ್ಪಿನಕಾಯಿಗಿನ್ನ ಈ ಉಪ್ಪಿನಕಾಯಿದ ಮಸಾಲ ಸ್ಮೂತ್ ಇರ್ತೈತಿ, ಟೆಕ್ಸ್ಚರ್ ಬೇರೆನೇ ಇರ್ತೈತಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿಂದ ಈ ಉಪ್ಪಿನಕಾಯಿನೂ ನಾನು ಪೂರ್ತಿ ಒಂದು ನೈಟ್ ಬಿಡ್ತೀನಿ. ಚಲೋ ಹೊತ್ತಂಗೆ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೋತೈತೆ ಚಳ್ಳಕಾಯಿ. ಈಗ ನೋಡಿರಿ ಇದು ನೆಕ್ಸ್ಟ್ ಡೇ ಒಳಗನೋರಾಗ ನಾನು ಎಷ್ಟು ನೀರು ಹಾಕಿದ್ದೆ ಅಲ್ಲ ಅಷ್ಟೇ ಐತೆ, ಅದಕ್ಕಿಂತ ಜಾಸ್ತಿ ನೀರೇನು ಬಿಟ್ಕೊಂಡಿಲ್ಲಿದೆ. ಈಗ ಇನ್ನೊಂದು ರೌಂಡ್ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡಾಗಿಂದ ಮೇಲೆ ಒಂದು ಅರ್ಬಿ ಕಟ್ಬೇಕ್ರಿ. ಕ್ಲೀನ್ ಇದ್ದಿದ್ದ ಒಂದು ಅರ್ಬಿ ಕಟ್ಟಿ ಈ ಉಪ್ಪಿನಕಾಯಿನ ನಾನು 2 ದಿನ ಬಿಸಿಲೊಳಗೆ ಇಡಾಕತ್ತೇನೆ ರೀ. ಒಂದಿನ ಬಿಸಿಲೊಳಗೆ ಇಟ್ಟಿನ ಸಂಜೆವರೆಗೂ ಬಿಸಿಲೊಳಗೆ ಇರಬೇಕು. ಆಮೇಲೆ ಈವ್ನಿಂಗ್ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಮತ್ತು ನೆಕ್ಸ್ಟ್ ಡೇ ಮತ್ತು ಬಿಸಿಲೊಳಗೆ ಇಡಬೇಕಾಗ್ತೈತಿ. ಆಮೇಲೆ ಒಂದು ಡಬ್ಬಿ ಒಳಗೆ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಆಮೇಲೆ ಈಗ ಚಲೋ ಬಿಸಿಲು ಇರ್ತೈತಲ್ಲ, ಚಲೋ ತಂಗೆ ಈ ಉಪ್ಪಿನಕಾಯಿ ಕಳಿತೈತಿ. 2 ದಿನದಕ್ಕಿಂತ ಜಾಸ್ತಿ ಇಡಕ್ಕೆ ಹೋಗ್ಬೇಡ್ರಿ ಬಿಸಿಲೊಳಗೆ ಉಪ್ಪಿನಕಾಯಿನ. ಈ ಉಪ್ಪಿನಕಾಯಿ ಬಿಸಿಲೊಳಗೆ ಇಟ್ಟಾಗಿಂದ ಹೆಂಗಿರ್ತೈತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಯಾಕಂದ್ರೆ ಇದೇ ಥರ ಗ್ರೀನ್ ಕಲರ್ ಇರಲ್ಲ, 2 ದಿನ ಬಿಸಿಲಾಗಿಟ್ಟಿರ್ತೈತಿ. ಆಮೇಲೆ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತೈತಲ್ಲ, ಒಂಚೂರು ಡಾರ್ಕ್ ಇರ್ತೈತಿ ರೀ ಉಪ್ಪಿನಕಾಯಿ. ನಾನು 2 ದಿನ ಆಗಿಂದ ಬಿಸಿಲೊಳಗಿಂದ ತೆಗೆದಿಂದ ಇನ್ನೇನು ಈ ಉಪ್ಪಿನಕಾಯಿನ ನಾನು ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಡ್ತೇನೆ ನೋಡಿರಿ. ರಸ ಎಷ್ಟೈತೆ ಅಷ್ಟೇ ಐತಿ. ಆಮೇಲೆ ನಿಮ್ಗೆ ಇನ್ನೊಂದು ಚೂರು ಜಾಸ್ತಿ ರಸ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಸಾಸಿವೆದು ಮಸಾಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಇದೇ ಥರ ಚಳ್ಳಕಾಯಿ ಉಪ್ಪಿನಕಾಯಿ ನಿಮ್ಮ ಮನೆಯೊಳಗೂ ಮಾಡಿರಿ, ಹೆಂಗಾಗೈತೆ ಅಂತ ನನಗೆ ಕಮೆಂಟ್ ಮಾಡಿರಿ. ಈ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.